ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಿದ್ರೆ ವಿನೋದ ಹರೀಶ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನು ವಿಡಿಯೋ ಅಂತೇಳಿ ನೀವು ಆಲ್ರೆಡಿ ತಮ್ಲೇನಲ್ಲಿ ನೋಡಿರ್ತೀರಾ. ಸೊ ಇವತ್ತು ನನ್ನ ಮಗನ ಹೇರ್ ಕೇರ್ ಮತ್ತು ಅವ್ನ ಡೈಲಿ ರೊಟೀನಲ್ಲಿ ಏನೇನು ಯೂಸ್ ಮಾಡ್ತೀನಿ, ಏನೇನು ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅಂತ ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಫಸ್ಟಿಗೆ ನಾನು ಅಪೋಲೋದಲ್ಲೇ ಎಲ್ಲ ತರಿಸೋದು, ಆಯಿತಾ. ಸೊ ಫಸ್ಟಿಗೆ ನಾನಿಲ್ಲಿ ವೆಡ್ ವೈಪ್ಸ್ನ ತೋರಿಸ್ತಾ ಇದ್ದೀನಿ, ಅದು ಕೂಡ ಅಪೋಲೋ ಬ್ರ್ಯಾಂಡೇ. ಸೊ ವೆಡ್ ವೈಪ್ಸ್ನ ನಾನು ಜಾಸ್ತಿ ಯೂಸ್ ಮಾಡಲ್ಲ. ಈಗ ಬಿಸಿನೀರೇ ಅವನಿಗೆ ವಾಶ್ರೂಮ್ಗೆ ಹೋದರೆ ಬಿಸಿನೀರಲ್ಲೇ ಯೂಸ್ ಮಾಡ್ತಾ ಇರೋದು. ಜಸ್ಟ್ ಇಲ್ಲಿ ಎಮರ್ಜೆನ್ಸಿಗೆ ಅಂತೇಳಿ ನಾನು ಅಪೋಲೋ ಬ್ರ್ಯಾಂಡ್ದು ಒಂದು ತರಿಸಿ ಇಟ್ಕೊಂಡಿದ್ದೀನಿ. ಸೊ ಅದು ಕೂಡ ಚೆನ್ನಾಗಿದೆ, ಫ್ರೆಗ್ನೆನ್ಸ್ ಎಲ್ಲ ಚೆನ್ನಾಗಿದೆ. ಅದಾದಮೇಲೆ ನಾನು ಶಾಂಪೂ ಬಂದು ಹಿಮಾಲಯನ ಯೂಸ್ ಮಾಡ್ತೀನಿ, ಅವನಿಗೆ ಚೆನ್ನಾಗಿದೆ. ಸೊ ಸೋಪ್ ಬಂದು ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ, ಬಟ್ ಇನ್ನೊಂದ್ಸಲ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಸಬಾಮೆಂಟ್ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ದೊಡ್ಡದೇ ತೊಗೊತೀನಿ, ಯೂಶ್ವಲಿ ನಾನು ದೊಡ್ಡದು ತೊಗೊತೀನಿ ಅವನಿಗೆ, ಯಾಕಂದರೆ ಒಂದು 2 ಮಂತ್ಸ್ ಬರುತ್ತೆ. ಒಂದು 50 ಗ್ರಾಮ್ 500 ಗ್ರಾಮ್ ಇರೋ ಸೋಪ್ ತೊಗೊಂಡ್ರೆ ಒಂದು 2 ಮಂತ್ಸ್ ಆದರೂ ಬರುತ್ತೆ. ಸೊ ಇನ್ನು ಮಿಕ್ಕಿದ ಬಾತಿಂಗ್ ಐಟಮ್ ಆದಮೇಲೆ ಅವನಿಗೆ ಅದಾದಮೇಲೆ ಇರುತ್ತಲ್ಲ ಪೌಡ್ರು ಕಪ್ಪೆಲ್ಲ ಇಡೋದು. ಸೊ ಅದನ್ನು ಈಗ ಒಂದು ಬಾಕ್ಸಲ್ಲಿ ನಾನು ಸ್ಟೋರೇಜ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಇದರೊಳಗೆ ಏನೇನಿದೆ ಅಂತ ತೋರಿಸ್ತೀನಿ. ಫಸ್ಟ್ ಆಫ್ ಆಲ್ ಕ್ರೀಮ್ ಅನ್ನೋದಕ್ಕಿಂತ ಫಸ್ಟ್ ಇವಾಗ ಅವನಿಗೆ ಮುಂಚೆ ಕೂದಲು ಇರಲಿಲ್ಲ, ಆಯಿತಾ. ಈಗ ಚೆನ್ನಾಗಿ ಕೂದಲು ಬರ್ತಾಯಿದೆ ಅವನಿಗೆ. ಹಾಗಾಗಿ ನಾನು ಒಂದು ಆನ್ಲೈನಲ್ಲಿ ಈ ಒಂದು ಬಾಚಣಿಗೆ ತರಿಸಿದ್ದೀನಿ. ಈ ಒಂದು ಬಾಚಣಿಗೆದು ಲಿಂಕ್ ಏನಾದರೂ ಬೇಕಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಹೇಳಿ ನಾನು ಕಳಿಸ್ಕೊಡ್ತೀನಿ ನಿಮಗೆ. ಇದು ಬೇಬಿ, ಇದು ಕೂಮ್, ಇದು ಓಕೆನಾ. ನೀವು ಮುಂದೆಗಡೆ ನೋಡ್ತಿದ್ರೆ ಗೊತ್ತಾಗ್ತಾ ಇರ್ಬೋದು. ಈ ಥರ ಇದ್ದರೆ ಮಕ್ಳುಗಳಿಗೆ ಪೇಯ್ನ್ ಆಗೋಲ್ಲ ತಲೆ ಬಾಚಬೇಕಾದ್ರೆ. ಆ್ಯಂಡ್ ಆಲ್ಸೋ ಮಸಾಜ್ ಕೂಡ ಆಗ್ತಾ ಇರುತ್ತೆ ಅವ್ರಿಗೆ. ಬ್ಲಡ್ ಸರ್ಕ್ಯುಲೇಷನ್ಗೆ ಚೆನ್ನಾಗಿ ಹೆಲ್ಪ್ ಆಗುತ್ತೆ ತಲೆ ಬಾಚಬೇಕು ಮಕ್ಕಳಿಗೆ ಆ್ಯಕ್ಚುಲಿ, ಆಯಿತಾ. ಸೊ ಹಾಗಾಗಿ ಇವಾಗ ತರಿಸ್ಕೊಂಡಿದ್ದೀನಿ ಈ ಥರದ್ದು ಒಂದು ಕೂಮ್ನ. ಜಾಸ್ತಿ ಏನಿಲ್ಲ, ಒಂದು 50 ರುಪೀಸ್ 49 ರುಪೀಸ್ ಅಷ್ಟೇ ಅದಕ್ಕೆ ನಾನು ಕೊಟ್ಟಿದ್ದು. ಲಿಂಕ್ ಏನಾದರೂ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಹೇಳಿ ಕಳಿಸ್ತೀನಿ. ಸೊ ನೆಕ್ಸ್ಟ್ ಬಂದು ನಾನು ಇಲ್ಲಿ ಬೇಬಿ ಹಗ್ ಅವ್ರದ್ದು ಮಿಲ್ಕಿ ಕ್ರೀಮ್ನೇ ಯೂಸ್ ಮಾಡ್ತಾಯಿದ್ದೀನಿ. ಇದಂತೂ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನನ್ನ ಮಗನಿಗೆ ತುಂಬ ಚೆನ್ನಾಗಿ ಅಡ್ಜಸ್ಟಬಲ್ ಆಗಿದೆ ಅವನ ಸ್ಕಿನ್ನಿಗೆ. ಅದಾದಮೇಲೆ ನಾನು ಪೌಡರ್ ಹಾಕ್ತಾರೆ ಅಂಥೇಳಿ ಮಕ್ಕಕ್ಕೆ ಎಲ್ಲ ಕಡೆ ನಾನು ಪೌಡರ್ ಯೂಸ್ ಮಾಡಲ್ಲ. ಜಸ್ಟ್ ಒಂದು ಕಪ್ಪಿಕ್ಕಾದ್ಮೇಲೆ ಪೌಡ್ರು ಅದ್ರ ಮೇಲೆ ಕಪ್ ಅಳಿಸ್ಕೋಬಾರ್ದು ಅಂತ ಮೇಲೆ ಹಾಕೋದಕ್ಕೆ ನಾನು ಪೌಡರ್ ಯೂಸ್ ಮಾಡ್ತೀನಿ. ಇದು ಕೂಡ ಬೇಬಿ ಹಗ್ ಬ್ರ್ಯಾಂಡ್ ಅವ್ರದ್ದೇ. ಸೊ ಅದಾದಮೇಲೆ ನಾನು ಒಂದು ಏನು ಹೇಳ್ತಾರೆ ಬೇಬಿ ರಬ್ ಇರುತ್ತಲ್ಲ, ವಿಕ್ಸು, ಅದನ್ನ ಅವಾಗವಾಗ ಯೂಸ್ ಮಾಡ್ತೀನಿ, ಆಯಿತಾ. ಅವ್ನಿಗೆ ಏನಾರ ಸ್ವಲ್ಪ ಶೀತಪಥ ಆದರೆ ಸ್ವಲ್ಪ ಕಾಲಿಗೆ ಸ್ವಲ್ಪ ಬೆನ್ನಿಗೆ ಹಚ್ಚಿದ್ರೆ ಸ್ವಲ್ಪ ವಾಸಿ ಆಗಿಬಿಡುತ್ತೆ, ಅದೊಂದು ಯೂಸ್ ಮಾಡ್ತೀನಿ. ಈ ಒಂದು ಡಬ್ಬ ಮೀನ್ಸ್ ಪೌಡರ್ ಹಾಕ್ಕೊಂಡು ಬಫ್ ಕೊಟ್ಟಿರುತ್ತಲ್ವ ಒಳಗಡೆ, ಅದು ಕಪ್ ಮೇಲೆ ಇಡೋದಕ್ಕೆ ಅಂಥೇಳಿ ಇದೊಂದು ಯೂಸ್ ಮಾಡ್ತೀನಿ. ಇದನ್ನು ನನ್ನ ಮಗ ಎಸ್ತಿ ಹೊಡೆದಾಕಿ ಮಡ್ಗೋನೆ. ಸೊ ಇಟ್ಕೊಂಡಿದ್ದೀನಿ ಆ್ಯಕ್ಚುಲಿ, ಏನೂ ಮಾಡೋಕ್ಕಾಗಲ್ಲ ಅಂಥೇಳಿ. ಅವ್ನಿಗೆ ಹೆಂಗೆ ತಗ್ ಬಿಸಾಕ್ತಾ ಇರ್ತಾನೆ, ಕೊಡಲಿಲ್ಲ ಅಂತಂದರೆ ಏನು ಸಿಗ್ತದೆ ಅದನ್ನು ಎತ್ತಿ ಬಿಸಾಕ್ತಾ ಇರ್ತಾನೆ. ಹಾಗಾಗಿ ಒಡೆದೋಗ್ಬಿಟ್ಟಿದೆ. ಸೊ ಸದ್ಯಕ್ಕೆ ಇದನ್ನೇ ನಾನು ಯೂಸ್ ಮಾಡ್ತಾ ಇರೋದು. ಕಾಜಲ್ ಬಂದು ಹಿಮಾಲಯ ಕಾಜಲ್ನ ಯೂಸ್ ಮಾಡ್ತಾಯಿದ್ದೀನಿ. ಕಪ್ಪು ಇಡ್ತೀನಿ ಅಂತ ಹೇಳಿ ನಾನು ಗೈಸ್ ಆ ಕೆನ್ನೆಗೆ, ಕಾಲಿಗೆ, ಕೈಗೆ ಎಲ್ಲ ಕಡೆ ಇಡಲ್ಲ, ಜಸ್ಟ್ ಹಣೆಗೊಂದು ಇಡ್ತೀನಿ ಅಷ್ಟೇ. ಸೊ ಅವಾಗೆಲ್ಲ ಕೆಮಿಕಲ್ ಇಲ್ಲದೆ ಬರ್ತಾಯಿತ್ತು, ಇವಾಗೆಲ್ಲ ಏನೂ ಕೆಮಿಕಲ್ ಇಲ್ಲದೆ ಪ್ರಾಡಕ್ಟ್ಗಳು ಬರ್ತಾನೆ ಇಲ್ಲ. ಹಾಗಾಗಿ ನಾನು ಅವನು ಬಾಯಿಗೆಲ್ಲ ಹಾಕೊಳ್ಳೋದು ಜಾಸ್ತಿ, ಹಾಗಾಗಿ ಒಂದೇ ಕಡೆ ಇಡೋದು ನಾನು. ಕೆನ್ನೆ ಕೂಡ ಇಡೋದಿಲ್ಲ ನಾನು. ಸೊ ಅವನಿಗೆ ಆಯಿಲ್ ಮಸಾಜ್ ಬಂದು ಆಲ್ಮಂಡ್ ಆಯಿಲ್ನ ನಾನು ಯೂಸ್ ಮಾಡ್ತೀನಿ, ಬಯೋ ಆರ್ಗಾನಿಕ್ ಅಂತ ಬ್ರ್ಯಾಂಡು. ಸೊ ಇದರಲ್ಲಿ ಸ್ವಲ್ಪ ಇತ್ತು ಅಂಥೇಳಿ ದೊಡ್ಡದು ತರಿಸ್ಕೊಂಡಿದ್ದೆ, ಅದರೊಳಗೆ ಹಾಕಿಟ್ಕೊಂಡಿದ್ದೆ ಆಲ್ಮಂಡ್ ಆಯಿಲು. ಅದರ ಜೊತೆಗೆ ಆಲಿವ್ ಆಯಿಲ್ ಕೂಡ ಯೂಸ್ ಮಾಡ್ತೀನಿ, ಅದೇ ಬ್ರ್ಯಾಂಡ್ದು. ಇದು ಬರೋದಿದೆ, ನಾಳೆ ನಾಡಿದ್ದು ಬರುತ್ತೆ, ಬುಕ್ ಮಾಡಿದ್ದೀನಿ. ಇರೋದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ. ಇದು ಆಲಿವ್ ಆಯಿಲು. ಸೊ ಅದಾದಮೇಲೆ ಹೇರು ಮತ್ತು ಸ್ಕಿನ್ ಎಲ್ಲ ಆದಮೇಲೆ ಇವಾಗ ನೈಲ್ಸ್ ಎಲ್ಲ ಮಕ್ಕಳಿಗೆ ಬೇಗ ಬೆಳೆಯುತ್ತೆ ಗೈಸ್. ಎಷ್ಟು ಬೇಗ ಬೆಳೆಯುತ್ತೆ ಅಂದರೆ ನನ್ನ ಮಗುವಿಗೆ 3 ದಿವಸಕ್ಕೂ ಉಗುರು ಕಟ್ ಮಾಡಬೇಕು ನಾನು, ಇಲ್ಲಾಂತಂದರೆ ಮಕ್ಕ ಎಲ್ಲ ಪರ್ಚಾಕ್ಬಿಡ್ತಾನೆ. ಸೊ ನಾನು ಚಿಕ್ಕದು ಇಟ್ಕೊಂಡಿದ್ದೀನಿ. ಬೇರೆಯವ್ರ ಥರ ಅದೇ ಟ್ರಿಮ್ಮರ್ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ಯೂಸ್ ಮಾಡಲ್ಲ ನಾನು ಇದು ಏನು ಯೂಸ್ ಮಾಡ್ತೀನಿ ಅದನ್ನೇ ತೋರಿಸ್ತಾ ಇದ್ದೀನಿ. ನೈಲ್ ಕಟರ್, ಚಿಕ್ಕದು ನೈಲ್ ಕಟರ್ ಯೂಸ್ ಮಾಡ್ತೀನಿ. ಸೊ ಇದು ಕೂಡ ಚೆನ್ನಾಗಿದೆ. ಇದು ಮಾಮೂಲಿ ಫ್ಯಾನ್ಸಿ ಅಂಗಡಿಲಿ ಬಳೆ ಸ್ಟೋರಲ್ಲಿ ಸಿಗುತ್ತೆ, ನಿಮಗೆ ಕೇಳಿದ್ರೆ ಕೊಡ್ತಾರೆ. ಚಿಕ್ಕದು ಚೆನ್ನಾಗಿದೆ, ಅದರಲ್ಲಿ ಕಟ್ ಮಾಡ್ಕೊತೀನಿ. ಸೊ ಯಾವಾಗ ಕಟ್ ಮಾಡ್ತೀನಿ ಅಂತಂದರೆ ಅವ್ನಿಗೆ ಸ್ನಾನ ಮಾಡ್ಕೊಂಡು ಬಂದಾದಮೇಲೆ ಉಗುರೆಲ್ಲ ಸ್ವಲ್ಪ ನೆಂದಿರುತ್ತಲ್ವ, ಆವಾಗ ಕಟ್ ಮಾಡಿದ್ರೆ ಬೇಗ ಕಟ್ಟಾಗ್ಬಿಡುತ್ತೆ, ಜಾಸ್ತಿ ಏನು ಪೇಯ್ನ್ ಆಗೋಲ್ಲ. ಅದಾದಮೇಲೆ ನಾನು ಸ್ಟಾರ್ಟಿಂಗ್ ಒಂದು ಸ್ಟ್ರಿಂಗಾರಲ್ಲಿ
ಕಾಜಲ್ ತರಿಸ್ಕೊಂಡಿದ್ದೆ, ಅದು ಹಾಗೆ ಇಟ್ಕೊಂಡಿದ್ದೀನಿ. ಇದು ಬಂದು D3 ಡ್ರಾಪ್ಸು. ನನ್ನ ಮಗ ಅದನ್ನು ಮುಂದೆದೆಲ್ಲ ಕಿತ್ತಾಕಿ ಮಾಡ್ಕೊಂಡವನೆ, ಅದಕ್ಕೆ ನಾನು ಕಿತ್ತಾಕ್ಬಿಟ್ಟಿದ್ದೀನಿ ಸುತ್ತ ರ್ಯಾಪರ್ನ. ಸೊ ಇದು D3 ಡ್ರಾಪ್ಸ್ ಆಯಿತಾ. ಇಲ್ಲಿ ಪಕ್ಕದಲ್ಲಿ ಏನು ತಲಾಟೆ ಮಾಡ್ತಾಯಿದ್ದಾನೆ ಅಂತಂದರೆ, ಆ ಡಬ್ಬ ಎತ್ಕೊಳ್ಳೋಕ್ಕೆ ಹಂಗೆ ಆಡ್ತವನೆ. ಹರೀಶ ಇಟ್ಕೊಂಡವನೇ ಪಕ್ಕದಲ್ಲಿ, ಆದರೂ ಬಿಡ್ತಾಯಿಲ್ಲ ನೋಡಿ. ಎಳ್ದು ಬಿಸಾಕ್ತಾನೆ. ಇವಾಗ ಏನು ಕೊಟ್ಟರು ಅವನೇ ಬಂದು ಎತ್ಕೋಬೇಕು ಗೈಸ್ ಆಯಿತಾ. ಸೊ ಇದಾದಮೇಲೆ ನಾನು ಪ್ಯಾಂಪಸ್ ಡೈಪರ್ ರ್ಯಾಶ್ ಕ್ರೀಮ್ನ ನಾನು ತೋರಿಸ್ತಿಲ್ಲ. ಅದು ಹಿಮಾಲಯನ್ ಯೂಸ್ ಮಾಡ್ತೀನಿ. ಅದು ನಮ್ಮ ಅಮ್ಮನ ಮನೇಲಿ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀನಿ. ಲಾಸ್ಟ್ ಟೈಮ್ ಹೋದಾಗ ಎತ್ಕೊಂಡೇ ಬರೋದೇ ಮಾಡ್ತೋಗ್ಬಿಟ್ಟಿದ್ದೀನಿ. ಡೈಪರ್ ಬಂದು ಅಪೋಲೋ ಬ್ರ್ಯಾಂಡ್ದೆ ಬೇಬಿ ಪ್ಯಾಂಪಸ್ ಪ್ಯಾಂಟ್ಸ್ ಅಂತ ಬರುತ್ತಲ್ಲ ಅದು. ಸೊ ಚೆನ್ನಾಗಿದೆ. ಇದು M ಸೈಜಲ್ಲಿ ಯೂಸ್ ಮಾಡ್ತೀನಿ. ದೊಡ್ಡ ತೊಗೊಂಡು ಇಟ್ಕೊಂಡಿದ್ದೀನಿ ನಾನು ಆಯಿತಾ. M ಸೈಜು 7 to 12 kgs ಇರೋ ಮಕ್ಕಳಿಗೆ ಚೆನ್ನಾಗಿದೆ. ನನಗೇನೋ ಲೀಕ್ಔಟ್ ಆಗೋದು ಆ ಥರದ್ದೇನು ಕಾಣಿಸ್ಲಿಲ್ಲ ಯಾವತ್ತೂ. ಸೊ ಚೆನ್ನಾಗಿದೆ. ಯಾರಾದರೂ ಯೂಸ್ ಮಾಡೋಂಗಿದ್ರೆ ಇದನ್ನು ಯೂಸ್ ಮಾಡ್ಬೋದು. ಅಫೋರ್ಡಬಲಲ್ಲೂ ಸಿಗ್ಬೋದು ಅನಿಸುತ್ತೆ. ನಾನು ರೇಟ್ನೇ ಹುಡುಕ್ತಾಯಿದ್ದೆ ಎಲ್ಲೋಯ್ತು ಅಂತ, ಬಟ್ ನಂಗೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಪ್ರೈಸು ಸಿಕ್ಕಲಿಲ್ಲ. ಸೊ ಯೂಸ್ ಮಾಡೋಂಗಿದ್ರೆ ಇದನ್ನು ಯೂಸ್ ಮಾಡ್ಬೋದು. ನೋಡಿ ಪಕ್ಕದಲ್ಲಿ ತೋರಿಸ್ತೀನಿ ನಿಮಗೆ ಹೆಂಗೆ ಎತ್ತೆತ್ತು ಬಿಸಾಕ್ತಾ ಇದ್ದಾನೆ ಅಂತಂದರೆ, ಇವಾಗ ಕೂತ್ಕೊಳ್ಳೋದು ಬೇರೆ ಕಲ್ತ್ಕೊಂಡಿದ್ದಾನೆ ಗೈಸ್. ಇವಾಗ ಅಂಬೆಗಾಲು ಬೇರೆ ಇಡ್ತಾನೆ, ಓಡೋಯ್ತಾನೆ ಹೊಸ್ಲತ್ರಕ್ಕೆ. ಹೊಸ್ಲು ದಾಟಿಸ್ಬೇಕು, ನೋಡೋಣ ನೆಕ್ಸ್ಟ್ ವೀಕಲ್ಲಿ ದಾಟ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಕೂತ್ಕೊಂಡು ಚಪ್ಪಾಳೆ ಬಡಿಯೋದು, ಕರೆಯೋದು, ಹರೀಶ ಎಲ್ಲಾದರೂ ಹೋಯ್ತಾಯಿದ್ರೆ ನಾನು ಬರ್ತೀನಿ ಅನ್ನೋದು, ಈ ಥರದ್ದೆಲ್ಲ ಮಾಡೋದನ್ನ ಕಲ್ತ್ಕೊಂಡಿದ್ದಾನೆ ಅವನು ಇವಾಗ. ಸೊ ಆ ಡಬ್ಬ ಕೊಡಲಿಲ್ಲ ಅಂತ ಅಳ್ತಾ ಇದ್ದ. ಫೈನಲಾಗಿ ಕೊಟ್ಟ ಮೇಲೆ ಇವಾಗ ಸ್ವಲ್ಪ ಸಮಾಧಾನವಾಗಿ ಆಟ ಆಡ್ತವನೆ. ಸೊ ಈ ವಿಡಿಯೋ ಇಷ್ಟ ಗೈಸ್. ನಾನು ನಮ್ಮ ಬೇಬಿಗೆ ಹೇರ್ ಕೇರ್ ಮತ್ತು ಸ್ಕಿನ್ ಕೇರ್ ಮತ್ತು ನೈಲ್ಸ್ ಎಲ್ಲ ನಾನು ಯಾವ ಥರ ಕೇರ್ ಮಾಡ್ತೀನಿ ಅಂತ ನಿಮ್ಮ ಹತ್ರ, ಏನೇನು ಯೂಸ್ ಮಾಡ್ತೀನಿ ಅಂತ ನಿಮ್ಮ ಹತ್ರ ತೋರಿಸಿದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಾದ್ರೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ.